ಹೆಲೋ ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ. ಇವತ್ತು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಬೆಳಗ್ಗೆನೇ ಎದ್ದು ಬೇಗ ಮನೆ ದೇವ್ರಿಗೆ ಹೋಗಿ ಬರೋಣ ಅಂತ ನಮ್ಮ ಮನೆ ದೇವರು ಮಳಲಿ ಲಕ್ಷ್ಮೀ ದೇವಿ. ತಿಂಡಿನ ಚಪಾತಿ ಮಾಡಿದ್ರು ಲೈಟಾಗಿ ಒಂದೆರಡೆರಡು ಚಪಾತಿ ತಿಂದ್ಕೊಂಡು ಮನೆಯಲ್ಲೇ ಅಡುಗೆ ಮಾಡಿಕೊಂಡು ಹೊರಟಿದ್ದು. ನೀವು ಅಲ್ಲೂ ಹೋಗಿ ಅಡುಗೆ ಮಾಡಿ ಎಡೆನ ಇಡ್ಬೋದು, ಬಟ್ ಮನೇಲೂ ಕೂಡ ಮಾಡ್ಕೊಂಡು ಹೋಗ್ಬೋದು. ಏನೂ ಇರಲಿಲ್ವ, ತುಂಬ ದಿನ ಆಗಿತ್ತು ದೇವ್ರಿಗೆ ಹೋಗಿ ಅಂತ ಅಂದ್ಬಿಟ್ಟು ಎಡೆನ ತೊಗೊಂಡು ಹೋಗ್ತಾ ಇದ್ದೀವಿ. ಸೊ ಡೈರಿ ಸರ್ಕಲ್ಗೆ ಬಂದಿದ್ದೀವಿ. ಗಾಡಿಯಲ್ಲಿ ಪಾರ್ಕ್ ಮಾಡಿದ್ದೀನಿ, ಬಸ್ಸಲ್ಲಿ ಹೋಗಬೇಕು. ರಶ್ ಇದೆ, ನೋಡಬೇಕು ಬಸ್ ಸಿಗುತ್ತೋ ಇಲ್ವೋ ಅಂತ. ಎಷ್ಟು ಗಂಟೆಗಿದೆ ಗೊತ್ತಿಲ್ಲ ಕರೆಕ್ಟಾಗಿ. ಪ್ರತಿ ಒಂದೊಂದು ಗಂಟೆಗೂ ಬಸ್ ಇರುತ್ತೆ ಮಳಲಿಗೆ. ಬಟ್ ನಮಗೆ ಇವತ್ತು ಲಕ್ಕಿಲಿ ಫುಲ್ಲು ಬಸ್ಸು ಫ್ರೀ ಆಗಿತ್ತು, ತುಂಬಾ ಸೀಟ್ ಖಾಲಿ ಇತ್ತು. ಕೂತ್ಕೊಂಡು ಆರಾಮಾಗಿ ಹೊರಡ್ವಿ. ಅರ್ಧ ಗಂಟೆಗೆ ಹೋಗಿ ರೀಚ್ ಆಗಿದ್ದು. ಆ ಕಡೆಯಿಂದನೂ ಒಂದೊಂದು ಗಂಟೆಗೆ ಬಸ್ ಇರುತ್ತೆ. ಸಮ್ಟೈಮ್ಸ್ ನಿಮಗೆ ಬಸ್ಸು ಡಿಲೇ ಆಗುತ್ತೆ, ಸೊ ಅದನ್ನು ನೋಡಿಕೊಂಡು ಹೋಗಬೇಕಾಗತ್ತೆ. ಸೊ ಇದೇ ಬಸ್ಸಲ್ಲಿ ಬಂದ್ವಿ. ಈಗ ಜಸ್ಟ್ ಒಂದು ಹಾಫ್ ಆನ್ ಅವರ್ ಜರ್ನಿ ಅಷ್ಟೇ. ಬಸ್ಸು ತುಂಬ ಫ್ರೀ ಇತ್ತು. ಸೊ ಮಳಲಿ ಮನೆ ದೇವರು ಬಂದಿದ್ದೀವಿ. ಪೂಜೆ ಮಾಡಿಸ್ಕೊಂಡು ಹೋಗಬೇಕು. ನೋಡಿ ಸುತ್ತ ಹೆಂಗಿದೆ. ಸೊ ಸೂಪರ್ ಬಿಚ್ಚುರಿ. ಯಾರು ಕೂತ್ಕೋತಾರಲ್ವ ಇದ್ರ ಮೇಲೆ. ಇಲ್ಲಿ ನೋಡಿ, ಇವ್ರು ಕೂತಿದ್ರು, ಮಲಗಿದ್ದಾರೆ, ವಿಶ್ರಾಂತಿ ತಗೋತಾ ಇದ್ದಾರೆ. ಒಳಗೋಗೋಣ. ಶ್ರೀ ಮಳಲಿ ಲಕ್ಷ್ಮೀ ದೇವಿ ಅಮ್ಮನವರ ದೇವಾಲಯ ಮಳಲಿ. ಹಾಸನಿಂದ ಡೈರೆಕ್ಟಾಗಿ ಬಸ್ ಸಿಗ್ತವೆ. ತುಂಬ ಜನ ಬಂದಿದ್ದಾರೆ. ಒಳಗೆ ಈ ಥರ ಇದೆ. ಈ ದೇವರು ತುಂಬಾ ಪವರ್ಫುಲ್ಲು, ಯಾಕಂದರೆ ಅಂದ್ಕೊಂಡಿದ್ದು ಆದಷ್ಟು ಬೇಗ ಆಗುತ್ತೆ. ಸೊ ನೀವು ಕೂಡ ಏನಾದರೂ ಅಂದ್ಕೊಂಡಿದ್ರೆ ದಯವಿಟ್ಟು ಹೋಗಿ ದೇವ್ರ ಹತ್ರ ಕೇಳ್ಕೊಳ್ಳಿ. ಇಲ್ಲಿ ಒಂದೊಂದ್ಸಲ ಹೂವು ಹಾಕ್ಬಿಟ್ಟು ಹೂ ಕೇಳೋದು ಅದೆಲ್ಲ ಮಾಡಿಸ್ತಾರೆ, ಆದರೆ ಇವಾಗ ಅದನ್ನು ಮಾಡ್ತಾ ಇರಲಿಲ್ಲ. ಅದಕ್ಕೆ ಅಂತ ಟೈಮ್ ಇರುತ್ತೆ, ಆವಾಗ ಹೋಗಬೇಕು. ಸೊ ಇಲ್ಲಿ ಕಾಲು ತೊಳ್ಕೊಂಡು ಒಳಗೆ ಹೋಗ್ತಾ ಇದ್ದೀವಿ. ಡೈರೆಕ್ಟಾಗಿ ನಮಗೆ ಅರ್ಚಕರು ಪರಿಚಯ ಇರೋದ್ರಿಂದ ಅವ್ರಿಗೆ ಫೋನ್ ಮಾಡಿಕೊಂಡು ಅವ್ರ ಹತ್ರ ಹೋಗಿ ಪೂಜೆ ಮಾಡಿಸ್ಕೊಂಡು ಬರೋಣ ಅಂತ. ಎಲ್ಲರೂ ಕಾಲು ತೊಳ್ಕೊಂಡು ಕಾಯಿನ ಆಚೆನೇ ಹೊಡ್ಕೊಂಡು ಹೋಗಬೇಕು, ಒಳಗೆ ಹೊಡಿಯೋಕ್ಕೆ ಜಾಗ ಇರಲ್ಲ. ಸೊ ಒಳಗೆ ಹೋದ್ರೂ ಆಚೆನೇ ಕಳಿಸ್ತಾರೆ. ಕೈ ಕಾಲು ತೊಳೆಯುವ ಜಾಗ ಇದು. ತೆಂಗಿನಕಾಯಿ ಒಡೆಯುವ ಸ್ಥಳ. ಇಲ್ಲೂ ಗಲೀಜು ಮಾಡಿದ್ದೇನು ಟಾಯ್ಲೆಟಾ? ಅಪ್ಪ ವಾಸನೆ. ಕಂಬದ್ರಾಯಿಂದ ಊದ್ಗಡ್ಡಿ ಈತ ಕರ್ಪೂರ ತರಬೇಕು. ಇಲ್ಲಿ ಎರಡು ಕಡೆನೂ ಮಿರರ್ ಹಾಕಿದ್ದಾರೆ. ಸೊ ನಾನು ಸುಮ್ಮನೆ ವಿಡಿಯೋ ಮಾಡ್ಕೋತಾ ಇದ್ದೆ. ನಮಗೆ ಪೂಜೆ ಮಾಡಿಕೊಟ್ಟಿದ್ದ ಅರ್ಚಕರು ಇವರೇ. ನಾವು ತಗೊಂಡೋಗಿದ್ದು ಎಡೆ ಎಲ್ಲನೂ ಒಳಗಿಟ್ಕೊಂಡು ದೇವ್ರ ಹತ್ರನೇ ಪೂಜೆ ಮಾಡಿ ತಂದು ಕೊಟ್ಟರು. ಜಾಸ್ತಿ ಜನ ಏನಿರಲಿಲ್ಲ, ಸ್ವಲ್ಪ ಜನ ಇದ್ದರು. ಅಲ್ಲಿ ಒಂದು ಅಜ್ಜಿ ದೇವ್ರ ಮೇಲೆ, ಅಂದರೆ ಮಳಲಿ ಲಕ್ಷ್ಮೀ ದೇವ್ರ ಮೇಲೆ ಸೋಬಾನ ಆಡ್ಕೊಂಡು ಕಂಬದ್ರಾಯಿಂಗು ಆಡ್ಕೊಂಡಿದ್ರು. ಚೆನ್ನಾಗಿತ್ತು ಕೇಳೋದಕ್ಕೆ. ಕಂಬದ್ರಾಯಿಂಗೆ ಹೊಲ್ಸಾಗೋದಿಲ್ಲ, ಅಂದರೆ ಅದಕ್ಕೆ ನಾನ್ ವೆಜ್ ಏನೂ ಆಗೋದಿಲ್ಲ, ಬರೀ ಮೊಸರನ್ನ ಮಾತ್ರ ಎಡೆ ಇಡೋದು. ಫಸ್ಟು ಲಕ್ಷ್ಮೀ ದೇವ್ರಿಗೆ ಏನೇ ಇದ್ರು ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಆಮೇಲೆ ಕಂಬದ್ರಾಯನ ಹತ್ರ ಬಂದು ಪೂಜೆ ಮಾಡ್ಕೋಬೇಕು. ಸೊ
ಗೈಸ್ ಊಟ ಆಯಿತು, ಪೂಜೆ ಆಯಿತು, ಊಟ ಆಯಿತು. ಕ್ರೇವಿಂಗ್ ಆಗ್ತಿದೆ, ಐಸ್ ಕ್ರೀಮ್ ತಿನ್ನಬೇಕು. ಅದಕ್ಕೆ ಐಸ್ ಕ್ರೀಮ್ ತಿನ್ನಕ್ಕೆ ಬರ್ತಾ ಇದ್ವಿ. ನಮ್ಮ ಯಜಮಾನ್ರಿಗೆ ಅಲ್ಲಿಂದ ಇಲ್ಲಿಗೆ ನಡ್ಕೊಂಡು ಬರೋಕ್ಕೆ ಕಷ್ಟ. ಎಷ್ಟು ಬಿಸಿಲು ಗೊತ್ತಾ ಅಪ್ಪ. ನಾನಂತೂ ಬಿಸಿಲು ಅದು ಇದು ಏನೂ ನೋಡಲ್ಲ, ಸುಮ್ಮನೆ ತಿರುಗಾಡ್ತೀನಿ. ನಾನು ನೋಡ್ತೀನಿ ಗೈಸ್, ಬಿಸಿಲಿರುತ್ತೆ. ಐಸ್ ಕ್ರೀಮ್ ತಿನ್ನೋಕ್ಕೆ ಅಂತ ಬರ್ತಾ ಇದ್ದೀವಿ. ಸೊ ಗೈಸ್ ನೋಡಿ ಏನು. ಸೊ ನಮ್ಮ ಕರ್ನಾಟಕ ಬ್ರ್ಯಾಂಡ್ ನಂದಿನಿ ಐಸ್ ಕ್ರೀಮ್ ಪ್ರಮೋಷನ್ ಏನಲ್ಲ, ನಿಮ್ಮ ಪ್ರಮೋಷನ್ ಪ್ರೌಡ್ ಫೀಲ್. ನಮ್ಮ ನಂದಿನಿ ಪ್ರಮೋಷನ್ ಮಾಡೋ ಲೆವೆಲ್ಲಿಗೆ ನಾವು ಇನ್ನೂ ಬಂದಿಲ್ಲ. ಆದಷ್ಟು ಬೇಗ ಬರ್ತೀವಿ. ಏನಂತೀರಾ? ಕರ್ನಾಟಕ ನಮ್ದೇ ಕಂಟ್ರಿ, ನಮ್ದೇ ಬ್ರ್ಯಾಂಡ್ ಇದು, ನಾವೇ ಪ್ರಮೋಟ್ ಮಾಡಬೇಕು. ಸರಿ ಆಯ್ತು. ಕನ್ನಡಿಗರ ಬ್ರ್ಯಾಂಡ್ ಇದು, ನಮ್ಮ ರೈತರು ಕಟ್ಟಿರೋ ಬ್ರ್ಯಾಂಡು ನಂದಿನಿ. ಸೊ ನೀವು ಡಯಟ್ ಮಾಡೋರು ಸ್ವಲ್ಪ ಐಸ್ ಕ್ರೀಮ್ ಎಲ್ಲ ಕಟ್ ಡೌನ್ ಮಾಡಬೇಕು. ಐಸ್ ಕ್ರೀಮ್ ಆ್ಯಕ್ಚುಲಿ ಡಯಟಿಗೆ ಒಳ್ಳೇದು. ಏನು ಮಾತಾಡ್ತಾನೆ ಸುಮ್ಮನೆ. ಸೊ ವಯಸ್ಸು ಬಸ್ ಬರೋರ್ಗು ಇದನ್ನೇ ನಾವು ಇದು ಮಾಡ್ಬೇಕು. ಇವಾಗ ನೋಡಿ ಇಲ್ಲಿ ಕೂತಿದ್ವಿ, ಜಾಗ ಇಲ್ಲ ಅಂತ. ನೋಡಿ ಗೈಸ್ ಎತ್ತೇಗ್ತಿದೆ. ಸೀಟ್ ಇಟ್ಕೊಂಡಿದ್ದೀವ್ರೆ ಗೈಸ್. ನಾನು ಸೀಟಲ್ಲಿ ಇಟ್ಕೊಂಡಿದ್ದೀನಿ, ಅವ್ರು ಅದು ಮಾಡಿರಲಿಲ್ಲ ಗೈಸ್. ನಾನು ಸೀಟಲ್ಲಿ ಹಾಕಿದೆ. ನಾಳೆ ಹಾಕ್ಬಿಟ್ರೆ 3 ಜನ ಕುತ್ಕೊಳ್ಳೋಕೆ ಬಿಡ್ತಾರ. ಕೂರ್ಬೋದು. ಕುಸ್ಕೊಂಡು ಬಸ್ ಬಂದು ಹಚ್ಕೊಂಡು ಗೈಸಿಗೆ ಆಯ್ ಮಾಡ್ರಮ್ಮ. ಇಷ್ಟೇ ಗೈಸ್, ಪುಟಾಣಿ ಮಿನಿ ವ್ಲಾಗ್ ಥರ ಇದು. ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ಹಾಗೆ ಐ ಬಟನ್ನ ಕ್ಲಿಕ್ ಮಾಡೋದು ಮರಿಬೇಡಿ. ಇದೇ ರೀತಿ ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್.